ಇಲ್ಲಿಂದ ಇನ್ನು ಚಾಮರಾಜನಗರಕ್ಕೆ ಹೋಗೋಣ. ವರುಣನ ರುದ್ರ ನರ್ತನಕ್ಕೆ ಚಾಮರಾಜನಗರ ಜಿಲ್ಲೆ ತಂಡ ಹೊಡೆದ್ಬಿಟ್ಟಿದೆ. ಅಲ್ಲೂ ಕೂಡ ವಿಪರೀತವಾದಂತಹ ಹಾನಿಯಾಗಿದೆ. ಕೂಡ್ಲೂರು ಗ್ರಾಮ ಪಂಚಾಯತ್ನ ವಿದ್ಯಾನಗರದಲ್ಲಿ ಮಳೆಯ ಅವಾಂತರ. ನಗರದ ತಗ್ಗು ಪ್ರದೇಶದ ಜಮೀನುಗಳಿಗೆ ನುಗ್ಗಿದೆ ನೀರು. ಮೆಕ್ಕೆಜೋಳ, ಬಾಳೆತೋಟ ಎಲ್ಲ ಜಲಾವೃತವಾಗ್ಬಿಟ್ಟಿದೆ. ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯ ಜನತೆ. ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು, ಕೊಳ್ಳೇಗಾಲ ತಾಲೂಕು, ಹನೂರು ಮುಂತಾದ ಭಾಗದಲ್ಲಿ ಮಳೆಯ ಅವಾಂತರ ನಿಜಕ್ಕೂ ಕೂಡ ಜಾಸ್ತಿ ಆಗಿದೆ. ಕೂಡ್ಲೂರು ಅಂತಕ್ಕಂಥ ಗ್ರಾಮ ಅದು ಗ್ರಾಮ ಪಂಚಾಯತ್ನ ವಿದ್ಯಾನಗರ ಅಂತಕ್ಕಂಥ ಏರಿಯಾ. ಆ ವಿದ್ಯಾನಗರದಲ್ಲಿ ತಗ್ಗು ಪ್ರದೇಶದ ಜಮೀನುಗಳಿಗೆ ನೀರು ನುಗ್ಗಿದೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. ಒಂದು ಕಡೆ ಮೆಕ್ಕೆಜೋಳ, ಮತ್ತೊಂದು ಕಡೆ ಬಾಳೆ ತೋಟ, ಎಲ್ಲ ಕಡೆ ನೀರು ನುಗ್ಗಿಬಿಟ್ಟಿದೆ. ಮಳೆ ಹೋಗ್ಬಿಟ್ಟು ನೀರೆಲ್ಲ ತುಂಬ್ಕೊಬಿಟ್ಟಿದೆ ಸರ್. ಫಸಲುಗಳೆಲ್ಲ ಮುಳಿಕೊಬಿಟ್ಟಿದೆ. ಭಾರಿ ತೊಂದರೆ ಆಗಿದೆ. ಈಗ ಹತ್ತಿ ಹಾಕಿದ್ವಿ, ಹತ್ತಿ ಹೋಯ್ತು. ಜೋಳ ಹಾಕಿದ್ವಿ, ಜೋಳನೂ ಹೋಯ್ತು. ನೀರು ಕೊಚ್ಕೊಬಿಟ್ಟಿದೆ. ರಾತ್ರಿ ಸಿಕ್ಕಾಪಟ್ಟ ಮಳೆ. ಅದು ಕಬ್ಬು ಹಾಕಿದ್ವಿ, ಕಬ್ಬು ನೀರು ತುಂಬ್ಕೊಬಿಟ್ಟಿದೆ. ತುಂಬ ಸಮಸ್ಯೆ ಸರ್ ನಮಗೆ. ಹತ್ತಿ ಎಲ್ಲ ಕೊಚ್ಕೊಂಡೋಗ್ಬಿಡ್ತು ಸರ್. ಈಗ ನೀರು ತುಂಬ್ಕೊಂಡಿದೆ ಸರ್. ಜೋಳ ಒಳಗೆಲ್ಲ ನೀರು ತುಂಬ್ಕೊಬಿಟ್ಟಿದೆ. ಮುಸ್ಕೊಂಡು ಜೋಳ ಹಾಕಿದ್ವಿ, ನಮ್ಮ ಹೈಬ್ರಿಡ್ ಜೋಳ ಹಾಕಿದ್ವಿ, ಎಲ್ಲ ಹಾಕಿದ್ವಿ, ಹೋಯ್ತು. ಎಲ್ಲ ಕೊಳ್ತಾ ಇತ್ತು ಸರ್. ಅದು ನಿಲ್ಲಲ್ಲ. ಸಿಕ್ಕಾಪಟ್ಟ ಮಳೆ. ರಾತ್ರಿ ಸಿಕ್ಕಾಪಟ್ಟ ಮಳೆ ಸರ್ ನಮಗೆ. ಮಳೆ ಬರ್ತಿದ್ದಾಗ ಏನು ತೊಂದಿಲ್ಲ ಸರ್. ಹೋಯ್ತು. ಮಳೆ ಬರ್ತಿದ್ದಾಗ ಎಲ್ಲ ಫಸಲುಗಳೆಲ್ಲ ಹಾಳಾಯ್ತಿತ್ತು. ಇವಾಗ ಮಳೆ ಓಡಿ ಎಲ್ಲ ಹಾಳಾಯ್ತಾ ಇದೆ. ಎರಡಕ್ಕೂ ಸಮಸ್ಯೆ ಜಾಸ್ತಿ ನಮಗೆ ಸರ್. ಮಳೆ ಹೋಗ್ಬಿಟ್ಟು ನೀರೆಲ್ಲ ತುಂಬ್ಕೊಬಿಟ್ಟಿದೆ ಸರ್.